ಒಂದು ಬೈಗುಳ ಇದೆ, 3 ಬಿಟ್ಟವರು ಅಂತ ಹೇಳ್ತಾರೆ. ಈ ಬೆಂಗಳೂರಿಗೆ ಬಂದರೆ ಅದನ್ನು 6 ಬಿಟ್ಟವರು ಅಂತ ಹೇಳ್ತಾರೆ. ಈ ವಿಡಿಯೋ ನೋಡಿದರೆ ಇವನು 9 ಬಿಟ್ಟವನು ಅಂತ ಅನಿಸುತ್ತೆ ನನಗೆ. ಸಿ ದ ಲೆವೆಲ್, ಯಾವ ರೀತಿಯಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು, ನೀವು ಹೇಳಿದ್ರಿ ಹಿಂದ್ಗಡೆ ತಿರಂಗ ಇದೆ, ಪೊಲೀಸ್ ಫ್ಲ್ಯಾಗ್ ಇದೆ, ಯಜಮಾನ್ರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಏನಪ್ಪ ಅಷ್ಟು ಕಡಿಮೆ ಕೊಡ್ತೀಯಾ, ಒಂದು ಕೊಡಬೇಕಿತ್ತು, ದುಡ್ಡಲ್ಲ. ಕಪ್ಪಾಳಕ್ಕೆ ಒಂದು ಬಿಡಬೇಕಾಗಿತ್ತಲ್ಲ. ಅಲ್ಲಲ್ಲ, ನೀವು ಕಪಾಳಕ್ಕೆ ಇವನಿಗಲ್ಲ, ಫಸ್ಟ್ ಯಾರಿಗೆ ಕೊಡಬೇಕು ಗೊತ್ತಾ? ಈ ಸಿಸ್ಟಮ್ ಇದೆಲ್ಲ, ಟ್ರಾನ್ಸ್ಫರ್ ಸಿಸ್ಟಮ್, ಇಲ್ಲಿ ಇವರಂತಂದು ಕೂರಿಸ್ಕೋತಾರಲ್ಲ ಅವ್ರಿಗೆ ಕೊಡಬೇಕು. ಈ ಲೆಟರ್ ಕೊಡೋದು, MLA ಕೊಡೋದು, ಇವನೇ ಬೇಕಂತ ಹಾಕ್ಸ್ಕೊಳ್ಳೋದು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಕೊಡೋದು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಇವರಿಗೆ ಕಾಲ್ ಮಾಡಿ ಅವನೇ ಬೇಕು, ನನ್ನ ತಮ್ಮ ಅವನು ಬಂದಿಲ್ಲ ಅಂದ್ರೆ ಇವತ್ತೇ ಬೇಕು ಅವನಂತ ಕೇಳ್ಕೊಳ್ಳೋದು, ಬೆಂಗಳೂರಿಂದ ಲೆಟರ್ ಹಾಕ್ಸ್ಕೊಳ್ಳೋದು. CM DCMಗಳು ಕೂಡ ಇವರಿಗೆ ಲೆಟರ್ ಕೊಡ್ತಾರೆ. ಇವನು ಮಹಾತ್ಮ, ದೇಶದ ಗಡಿ ಕಾದು ಬಂದಿದ್ದಾನೆ, ದೇಶ ಸೇವೆಗೆ ಇವನೇ ಮುಡಿಪಾಗಿರ್ಬೇಕು, ಇವನನ್ನು ಈ ಸ್ಟೇಷನ್ನಲ್ಲಿ ಕೂರಿಸ್ಬೇಕು ಅನ್ನೋದು. ಒಂದೊಂದು ಲೆಟ್ರಿಗೆ ಇಷ್ಟಿಷ್ಟು ಕೊಡಬೇಕು ಅನ್ನೋದು. ಅವ್ರಿಗೆ ಒಂದೊಂದು ಕೊಡಬೇಕು ಮೊದಲು, ಮತ್ತೆ ಇವನಿಗೆ ಕೊಡಬೇಕು. ಯಾರನ್ನು ಮಾರ್ತಾರ್ರಿ ಇವರು? ಅವನು ಎಷ್ಟೋ ಲಕ್ಷ ಕೋಟಿ ಕೊಟ್ಟು ಬಂದವನು ಇಲ್ಲಿ ಬಂದು ಏನು ಮಾಡ್ತಾನೆ? 1.5 ತಿಂಗಳಾಯ್ತು, ಜಸ್ಟ್ 1.5 ಮಂತ್, 2ನೇ ಸಲ ಎಂಟ್ರಿ. ನಿಮ್ಗೆ ಗೊತ್ತಾ? ಮೊನ್ನೆ SP ಅವರೇ, ಉಡುಪಿ SP ಅವರೇ, ಕೇಳಿಸ್ಕೊಳ್ಳಿ, ನೀವು 1 ವರ್ಷ ಆಯಿತು ಬಂದು, ಕೇಳಿಸ್ಕೊಳ್ಳಿ. ಕಾರ್ಕಳದ ಸ್ಟೇಷನ್, DYSP ಸ್ಟೇಷನ್, ಕಾರ್ಕಳದಲ್ಲಿ ಸಿಬ್ಬಂದಿಗಳು 20 ವರ್ಷದಿಂದ ಠಿಕಾಣಿ ಹುಡ್ತಾವ್ರೆ. ಕಾರ್ಕಳ ಸ್ಟೇಷನ್ನಿಂದ DYSP ಆಫೀಸ್, ಅಲ್ಲಿಂದ ಇಲ್ಲಿಗೆ SP ಆಫೀಸ್ಗೆ. ಇವರಿಗೆ ಬೇರೆ ಎಲ್ಲೂ ಟ್ರಾನ್ಸ್ಫರ್ ಆಗೋದೇ ಇಲ್ಲ. 20-25 ವರ್ಷ ಸರ್ವಿಸ್ ಮಾಡಿದವರು ಇನ್ನೂ ಅಲ್ಲೇ ಇದ್ದಾರೆ. ಡೋಂಟ್ ಯು ಫೀಲ್? ಇದು ಸ್ಟಿಂಗ್ ಆಪರೇಷನ್ ಅಲ್ಲ. ನಾನು ಹೇಳಿದ್ದೀನಿ, ಭ್ರಷ್ಟಾಚಾರ ಮುಕ್ತ ಕಾರ್ಕಳವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದೀವಿ ಅಂತ ಹೇಳಿದ್ವಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ. ನಾನು ಹೇಳಿದ್ದೀನಿ, ಕಾರ್ಕಳ ಮುನ್ಸಿಪಾಲಿಟಿ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನನಗೊಂದು ನಗು ಬರ್ತಾ ಇದೆ. ವಿದ್ಯಾಸಂಸ್ಥೆಗಳು ಅಂತ ಹೇಳ್ಕೊಂಡ ವಿದ್ಯಾಸಂಸ್ಥೆಗಳಲ್ಲಿ ಯಾವ ರೀತಿಯ ಭ್ರಷ್ಟಾಚಾರಗಳಾಗ್ತಾ ಇದ್ದಾವೆ, ಆ ವಿದ್ಯಾಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ, ಆ ವಿದ್ಯಾಸಂಸ್ಥೆಗಳಲ್ಲಿ ವಿವೇಕಾನಂದರ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಮಾತಾಡಿಕೊಂಡು ಏನು ಮಾಡ್ತಾ ಇದ್ದಾರೆ? ಕೂತ್ಕೊಳ್ಳುವಾಗ, ಸ್ಟೇಜ್ ಮೇಲೆ ಕೂತ್ಕೊಳ್ಳುವಾಗ ವಿವೇಕಾನಂದರ ಡ್ರೆಸ್ಸು, ಕೆಳಗಿಳಿದ ಮೇಲೆ ಲೂಟಿ. ವಿದ್ಯಾಸಂಸ್ಥೆಗಳು, ನಾನು ಹೇಳ್ತೀನಿ, ವಿದ್ಯಾಸಂಸ್ಥೆಗಳಿಂದ ಹಿಡಿದು ಸ್ವಚ್ಛ ಕಾರ್ಕಳ ಅಂತ ಹೊರಟಿದ್ವಲ್ಲ, ನಾನು ಹೇಳ್ತಾ ಇದ್ದೀನಿ, ಮೊನ್ನೆ ಒಂದು ವಿದ್ಯಾಸಂಸ್ಥೆ ಓಪನ್ ಆಯಿತು. ಇಡೀ ಸರ್ಕಾರಿ ಪ್ರದೇಶದಲ್ಲಿದ್ದ ಮರಗಳನ್ನು ಧ್ವಂಸ ಮಾಡಲಾಯಿತು. ಅಲ್ಲೇ ನಾನು ನಡ್ಕೊಂಡು ನನ್ನ ತಂದೆ ಮನೆಗೆ ಹೋಗ್ತಾ ಇದ್ದೆ. ಸಾವಿರಾರು ಮರಗಳನ್ನು ರಾತ್ರಿ ಕಡಿದ್ಬಿಟ್ಟು ಸಾಗಿಸಲಾಯಿತು. ಕ್ಯಾನ್ ಯು ಬಿಲೀವ್? ಮರದ ಬೇರು ಸಮೇತ ಕಿತ್ತಾಕ್ಲಾಯಿತು. ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತೀನಿ ನಿಮಗೆ. ನಾಟ್ ಈವನ್ ಒಂದು ಫಾರೆಸ್ಟ್, ನಾಟ್ ಈವನ್ ಒನ್ ರೇಂಜರ್, ನಾಟ್ ಈವನ್ ಒನ್ DFO ಅದರ ಸಂರಕ್ಷಣೆಗೂ ಬರಲಿಲ್ಲ, ಆ ನ್ಯೂಸ್ಗೂ ಬಂದಿಲ್ಲ. ವಿರೋಧ ಪಕ್ಷಗಳೂ ಇಲ್ಲ, ಆಡಳಿತ ಪಕ್ಷವೂ ಇಲ್ಲ, ಎಲ್ಲರೂ ಶಾಮೀಲು. ಅಲ್ಲಿ MLA ಏನು ಮಾಡ್ತಾ ಇದ್ದಾರೆ ಸರ್? ಎಲ್ಲರೂ ಶಾಮೀಲು. ನಾನು ಹೇಳ್ತಾ ಇದ್ದೀನಿ ಕೇಳಿ. ಮಾತಾಡಿದ್ರೆ ಆ ಮನುಷ್ಯ ವಿವೇಕಾನಂದರ ಡ್ರೆಸ್ ಹಾಕೊಂಡ್ಬಿಟ್ಟು ಸ್ಟೇಜಲ್ಲಿ ಕೂತ್ಕೋತಾನೆ. ನಾನು ಆಗಿನ ವಿವೇಕಾನಂದ ಅದು, ಈಗಿನ ವಿವೇಕಾನಂದ ಇದು ಅಂತ ಹಿಂಗೆ ಕೂತ್ಕೋತಾನೆ. ಇನ್ನೊಂದು ವಿದ್ಯಾಸಂಸ್ಥೆ ಇದೆ, ನಾನು ಹೇಳ್ತೀನಿ ಕೇಳಿ. ಇಡೀ ಹೊಳೆಗೆ, ಅಲ್ಲಿ ಹರಿಯುವ ನೀರಿಗೆ, ಇಡೀ ಹಾಸ್ಟೆಲ್ನ ಮಕ್ಕಳ ತ್ಯಾಜ್ಯ ಏನಿದೆ ಅಲ್ಲ, ಇನ್ಕ್ಲೂಡಿಂಗ್ ಪ್ಯಾಡ್ಸ್, ಎಲ್ರಿಗೆ ನಾನು ಎಚ್ಚರಿಕೆ ಗಂಟೆ ಕೊಟ್ಟಿದ್ದೀನಿ. ಬೇಡ ಮಾಡಬೇಡಿ, ನನ್ನನ್ನು ಇದಕ್ಕೆ ಇಳಿಸಬೇಡಿ, ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ, ತಿದ್ಕೊಳ್ಳಿ ಅಂತ. ನೋ. ಕಾರ್ಕಳ ಮುನ್ಸಿಪಾಲಿಟಿ ಆಫೀಸಿಂದ ಹಿಡಿದು, ಹೆಣ ಎತ್ತುವುದರಲ್ಲಿಂದ ಹಿಡಿದು, ಆಸ್ಪತ್ರೆಯಿಂದ ಹಿಡಿದು, ಪಂಚಾಯತ್ ಆಫೀಸಿಂದ ಹಿಡಿದು, PDOಗಳಿಂದ ಹಿಡಿದು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು, ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡಿದು, ಮುನ್ಸಿಪಾಲಿಟಿಯಿಂದ ಹಿಡಿದು, ತಾಲೂಕು ಆಫೀಸ್ವರೆಗೆ ಒಂದು ಕನ್ವರ್ಷನ್ ಆಗಬೇಕಾದ್ರೆ ಜನಗಳು ಬರ್ತಾರೆ. ಸರ್ 9/11 ಆಗಬೇಕಾದ್ರೆ 200 ರೂಪಾಯಿ ಫಿಕ್ಸ್ ಸರ್ ಸೆನ್ಸ್ಗೆ. ನಮ್ಮಲ್ಲಿ ಅಧಿಕಾರಿಗಳು ರೇಟ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಸರ್.
ನೋ ಬಾರ್ಗೈನ್, ರೇಟ್ ಇಷ್ಟೇ, ಬಾರ್ಗೈನ್ ಮಾಡಬೇಡ, ಬೇಕಾ ಮಾಡ್ಕೊಂಡು ಹೋಗಿ. ಒಂದು ಬಡವ ಮನೆ ಕಟ್ಟಬೇಕಾದ್ರೆ ಯಾವುದೂ ಆಗಲ್ಲ. ಒಂದು ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಬೇಕಾದರೆ ದುಡ್ಡು ಕೊಡಬೇಕು ಕಾರ್ಕಳದಲ್ಲಿ. ಕಸ ಎತ್ತಬೇಕಾ, ನಿಮ್ಮ ಮನೆ ಎದುರುಗಡೆಯಿಂದ ಕಸ ಎತ್ತಬೇಕಾ, ದುಡ್ಡು ಕೊಡಬೇಕು. ಭ್ರಷ್ಟಾಚಾರ ಅಲ್ಲಿವರೆಗೆ ಹೋಗ್ಬಿಟ್ಟಿದೆ. ವಿವೇಕಾನಂದರ ಥರ ಮಾತಾಡಿದ್ರೆ ಆಗಲ್ಲ, ಭಾಷಣ ಮಾಡಿದ್ರೆ ಆಗಲ್ಲ. ವಿವೇಕಾನಂದರ ಜೀವನದ ಅಟ್ಲೀಸ್ಟ್ 1% ಆದರೂ ಮಾಡಿ ತೋರಿಸ್ಬೇಕು ಅನ್ನೋದು ಇದು. ದಿಸ್ ಈಸ್ ವಾಟ್ ಪವರ್ ಟಿವಿಗೆ ಇಳಿದಿದೆ. ನಾವು ವಿವೇಕಾನಂದರ ಆಗಲ್ಲ, ಆಗ್ಲಿಕ್ಕೆ ಚಾನ್ಸು ಇಲ್ಲ ನಮ್ಮ ಹಣೆ ಬರಕ್ಕೆ. ಅವ್ರ ಹೆಸರೆತ್ತೋ ಯೋಗ್ಯತೆನೂ ನಮಗಿಲ್ಲ. ಬಟ್ ಅವ್ರು ಮಾಡಿದ್ದು 1% ಆದರೂ ಕಾರ್ಕಳದಲ್ಲಿ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ದಿಸ್ ಈಸ್ ವಾಟ್ ವಿ ಸ್ಟಾರ್ಟೆಡ್. ನೋಡ್ರಿ ಹೇಸಿಗೆ, ನೋಡ್ರಿ ಯೂನಿಫಾರ್ಮು, ತಗೊಳ್ಳೋ ರೀತಿ ನೋಡ್ರಿ. ನಮ್ಮ ನೋಟಲ್ಲಿ ಗಾಂಧೀಜಿ, ನಮ್ಮ ನೋಟಲ್ಲಿ ಯಾರು ಹೇಳಿ? ಗಾಂಧೀಜಿ. ಪಾಪ ಅವು ಗಾಂಧೀಜಿ ಫೋಟೋ ತೆಗ್ದಾಕ್ಬಿಡ್ಬೇಕಪ್ಪ. ಪಿತಾಮಹ ನಾವು ಕರೆಯುವಂಥದ್ದು ದೇಶದ, ಅವರ ಫೋಟೋ ಅಲ್ಲಿ. ದೇಶದ ಪೊಲೀಸ್, ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಫ್ಲಾಗ್, ಮತ್ತೆ ಅದರ ಪಕ್ಕ ತಿರಂಗ, ಅದರ ಮಧ್ಯದಲ್ಲಿ ಭ್ರಷ್ಟಾಚಾರ ವಿತ್ ಯೂನಿಫಾರ್ಮ್. ವಿತ್ ಯೂನಿಫಾರ್ಮ್. ಕೊಡ್ರಿ, ಫಸ್ಟ್ ಬಂದಿದ್ದೀನಿ, ಕೊಡಿ, ಕೊಟ್ಟುಬಿಟ್ಟು ಬಂದಿದ್ದೀನಿ. ಯಾರಿಗೆ ಕೊಟ್ಟಿದ್ಯಪ್ಪ? ಮಿಸ್ಟರ್ ಸಂದೀಪ್, ಒಂದು 100 ಜನ ನಿನ್ನ ಐ ಸಲ್ಯೂಟ್ ಯು ಮ್ಯಾನ್. ನಿನಗೆ ಇಷ್ಟರವರೆಗೆ ಕಾಂಟ್ಯಾಕ್ಟ್ ಇದೆ ಅಂತ ನನಗೆ 2 ದಿನದಲ್ಲಿ ಗೊತ್ತಾಯಿತು. ನೀನು ಎಷ್ಟು ಲೀಡಲ್ಲಿ ಇದೆಯಾ ಅಂತ ನನಗೆ 2 ದಿನ, ಎಂತೆಂಥವರ ಕಾಲ್ ನಮಗೆ ಬಂದಿತ್ತು ನಿನ್ನ ಸ್ಟೋರಿ ನಿಲ್ಲಿಸ್ಲಿಕ್ಕೆ ಅಂತ ಹೇಳಿದ್ರೆ ಆಗ ಗೊತ್ತಾಯಿತು ನಿನ್ನ ಲೆವೆಲ್ ಎಲ್ಲಿದೆ ಅಂತ. ಕೆಲವರು ಹೇಳ್ತಾರೆ, ಸರ್ ಅವನಿಗೆ ಹೆಂಡತಿ ಮಕ್ಕಳಿದೆ ಸರ್, ಬಿಟ್ಬಿಡಿ ಸರ್, ಬೇರೆಯವ್ರಿಗೆ ಹೆಂಡತಿ ಮಕ್ಕಳು ಇಲ್ಲಪ್ಪ. ನೀನು ದುಡ್ಡು ತಗೊಳ್ತೀಯಲ್ಲ, ಬಡವರ ಬೆವರಿಳಿಸ್ತೀಯಲ್ಲ, ಅವ್ರಿಗೆ ಹೆಂಡತಿ ಮಕ್ಕಳಿಲ್ವಾ? ನಿನಗೆ ಮಾತ್ರ ಹೆಂಡತಿ ಮಕ್ಕಳ? ನಿನಗೆ ಮಾತ್ರ ಕಷ್ಟನಾ? ನಿನಗೆ ಮಾತ್ರ ಮರ್ಯಾದೆಯಾ? ಯು ಆರ್ ಪೇಯ್ಡ್. ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ತಗೊಂಡು ಹೋಗ್ತಾ ಇದ್ದೆ. ಜನಸೇವಕ ಅಂತ ಬಂದು ಅಲ್ಲಿ ಕೂತ್ಕೊಂಡಿರ್ಬೇಕಿತ್ತು. ಮಾಡಪ್ಪ, ಒಂದು ಲಿಮಿಟಲ್ಲಿ ಎಲ್ಲರೂ ಮಾಡ್ತಾರಂತ ಹೇಳ್ಬೋದು. ಈಗಿನ ಕಾಲದಲ್ಲಿ 10% ಈ CSR ಫಂಡಪ್ಪ. ಈಗ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದೆ, ಕಾರ್ಪೊರೇಟ್ ಕಲ್ಚರ್ 10% CSR ಫಂಡ್ ಕೊಡ್ರಿ, ಹೋಗ್ಲಿ, ಲಂಚ್ ಅಲ್ಲ ಅದು. ಆ ಕಡೆ ಕಾರ್ಕಳದಲ್ಲಿ ಒಂದು ಇದೆ, ಆ ಕಡೆ ಚತುರ್ಮುಖ ಬಸದಿ, ಗೋಮಟೇಶ್ವರ, ಈ ಕಡೆ ಬಂದರೆ ಅನಂತ ಶಯನ, ಇಲ್ಲಿ ಬಂದರೆ ಮಾರಿಕಾಂಬ ಟೆಂಪಲ್, ಆ ಕಡೆ ಏನೋ ವೆಂಕಟರಮಣ, ಶ್ರೀ ವೆಂಕಟರಮಣ ಮತ್ತು ಆಂಜನೇಯ, ಮಧ್ಯದಲ್ಲಿ ಪೊಲೀಸ್ ಸ್ಟೇಷನ್. ಡೋಂಟ್ ಯು ಫೀಲ್ ಶೇಮ್? ಜನ ನಾಯಕರಿಗೂ ನಾಚಿಕೆ ಹಾಕ್ಬೇಕು. ಇಂಥವ್ರನ್ನ ಅಲ್ಲಿ ತಂದು ಹಾಕ್ತಿರಲ್ಲ, ಅಲ್ಲಿ ಇಟ್ಕೋತಿರಲ್ಲ, ಅಲ್ಲಿ ಇದು. ದಿಸ್ ಇಸ್ ನಾಟ್ ಫಸ್ಟ್. ಇದರಲ್ಲಿ ಯಾವುದು ಆಡಳಿತ ಪಕ್ಷ ವಿರೋಧ ಪಕ್ಷ ಯಾವುದಿಲ್ಲ. ಡೋಂಟ್ ಸೇ ಈಗ ಅವ್ರು ಮಾಡಿದ್ರು ನಾವು ಸರಿ ಇದ್ದೀವಿ ಅಂತ. ಇಲ್ಲ 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 ಇಲ್ಲ, ಯಾವುದು ಸರಿ ಇಲ್ಲ. ಭ್ರಷ್ಟಾಚಾರಕ್ಕೆ ಯಾವ ಪಾರ್ಟಿ ಹೆಸರು ಇಲ್ಲ, ಎಲ್ಲರೂ ಒಂದೇ. ಮರಳು ಗಣಿಗಾರಿಕೆಯಲ್ಲೂ ಇದ್ದಾರೆ. ನಿಮ್ದು ನೋಡಿದ್ರೆ ಫಾರೆಸ್ಟ್ ಮರ ಕಡಿದು ರಾತ್ರಿಗೆ ಸಾಗಿಸೋದು ಯಾರು ಗೊತ್ತಾ? ರಾಜಕಾರಣಿಗಳಿಗೆ, ಕ್ಲೋಸ್ ಇರುವವರ ಫ್ಯಾಕ್ಟ್ರಿಗಳಿಗೆ.